ಸಲಗ ಚಿತ್ರದ ಮೂಲಕ ಮೊದಲ ಬಾರಿಗೆ ನಿರ್ದೇಶಕನ ಕ್ಯಾಪ್ ತೊಟ್ಟು ಯಶಸ್ವಿ ನಿರ್ದೇಶಕರಾಗಿದ್ದ ದುನಿಯಾ ವಿಜಯ್ ಈಗಾಗಲೇ ಭೀಮಾ ಸಿನಿಮಾವನ್ನ ಕೈಗೆತ್ತಿಕೊಂಡಿರುವುದು ತಿಳಿದೇ ಇದೆ. ಈ ಸಿನಿಮಾ ಈಗಾಗಲೇ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ತೆರೆಗೆ ಬರಲು ಸಜ್ಜಾಗಿ ಕುಳಿತಿದೆ. ಇದರ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ. ಇದೀಗ ಹೊಸ ಸುದ್ದಿ ಎಂದ್ರೆ ಜನವರಿ 20ಕ್ಕೆ ದುನಿಯಾ ವಿಜಯ್ 50ನೇ ವಸಂತಕ್ಕೆ ಕಾಲಿಡ್ತಾ ಇದ್ದು ಈ ಬಾರಿ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆಗೆ ಆಚರಿಸಿಕೊಳ್ಳಲಿದ್ದಾರೆ. ಅದೇ ದಿನ ಭೀಮಾ ಸಿನಿಮಾದ ಬ್ರೇಕಿಂಗ್ ಅಪ್ಡೇಟ್ ಹೊರಬೀಳಲಿದೆ. ಅವತ್ತು ಈ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತಾ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಹೆಂಗ್ ಬತ್ತಿಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮ ನನಗೂ ಬಂದೇ ಬತ್ತೀನಿ. ಭೀಮಾ ಚಿತ್ರದ ಹಾಡುಗಳು ಕ್ಯಾಚಿಯಾಗಿದ್ದು ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ಹೆಚ್ಚಿಸಿವೆ. ಫಸ್ಟ್ ಲುಕ್ ಟೀಸರ್ ನಲ್ಲಿ ಮಾಸ್ ಡೈಲಾಗ್ ಉದುರಿಸಿದ್ದ ದುನಿಯಾ ವಿಜಯ್ ಇದೊಂದು ಔಟ್ ಅಂಡ್ ಔಟ್ ರೌಡಿಸಂ ಸಿನಿಮಾ ಅಂತ ಹಿಂಟ್ಸ್ ಕೊಟ್ಟಿದ್ರು. ಸಲಗ ಚಿತ್ರದಲ್ಲಿ ಮಾಸ್ ಮೇನಿಯಾ ಸೃಷ್ಟಿ ಮಾಡಿದ ವಿಜಯ್ ಈಗ ಭೀಮಾದಲ್ಲಿ ಮತ್ತೊಂದು ಆಕ್ಷನ್ ದುನಿಯಾ ಪರಿಚಯ ಮಾಡುವುದಕ್ಕೆ ಹೊರಟಿದ್ದಾರೆ. ಜನವರಿ ಯಾಕಂದ್ರೆ ನಾನು ಹುಟ್ಟಿದ್ದೆ ಜನವರಿ. ವಿಜಯ್ ಈ ಬಾರಿ ಹುಟ್ಟುಹಬ್ಬವನ್ನ ತಮ್ಮ ಹುಟ್ಟೂರಾದ ಆನೇಕಲ್ ಬಳಿಯ ಕುಂಬಾರನ ಹಳ್ಳಿಯಲ್ಲಿ ಆಚರಿಸಿಕೊಳ್ಳಲಿದ್ದಾರೆ. ಈ ದಿನ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಅಲ್ಲಿ ಸೇರಲಿದ್ದಾರೆ. ಕಳೆದ ವರ್ಷ ದುನಿಯಾ ವಿಜಯ್ ಅಭಿಮಾನಿಯೊಬ್ಬರು ಗುಲ್ಬರ್ಗಾದಿಂದ ಕಾಲು ನಡಿಗೆಯಲ್ಲಿ ಬೆಂಗಳೂರಿನವರೆಗೂ ಕೂಡ ಬಂದಿದ್ರು. ಹಾಗಾಗಿ ಈ ಬಾರಿ ತಮ್ಮ ಅಭಿಮಾನಿಗಳಿಗೆ ಬ್ಲ್ಯಾಕ್ ಕೋಬ್ರಾ ಬುದ್ಧಿವಾದ ಹೇಳಿದ್ದಾರೆ. ಅಭಿಮಾನಿಗಳು ಯಾವುದೇ ತೊಂದರೆ ತೆಗೆದುಕೊಳ್ಳಬಾರದು ಅಂತ ಮನವಿಯನ್ನ ಮಾಡ್ತಾರೆ. ಕೇಕ್, ಹೂವು, ಹಾರ ತರಬೇಡಿ ಅಂತ ಹೇಳಿದ್ದಾರೆ. ನಿಮ್ಮ ಜೊತೆ ಕುಳಿತು ಊಟ ಮಾಡುವ ಆಸೆ, ಊಟಕ್ಕೆ ಬನ್ನಿ ಅಂತ ಆಮಂತ್ರಣವನ್ನ ನೀಡಿದ್ದಾರೆ. ಜನವರಿ 20ರಂದು ಬೆಳಗ್ಗೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ಬನ್ನಿ. ಜನವರಿ 19ರವರೆಗೂ ಕೂಡ ನಮಗೆ ಸಿನಿಮಾ ಕೆಲಸ ಇದೆ. ಜನವರಿ 19ರ ರಾತ್ರಿಯೂ ಯಾರು ಬರಲು ಹೋಗಬೇಡಿ. ಜೊತೆಗೆ ಇಲ್ಲಿ ರಾತ್ರಿಯ ವೇಳೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಜನವರಿ 20ರಂದು ಬೆಳಗ್ಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಮನವಿಯನ್ನ ಮಾಡಿದ್ದಾರೆ. ವಿಜಯ್ ಹುಟ್ಟುಹಬ್ಬದ ಪ್ರಯುಕ್ತ ಭೀಮಾ ಚಿತ್ರದ ಪವರ್ಫುಲ್ ಟೀಸರ್ ಬಿಡುಗಡೆಯಾಗಲಿದ್ದು ಮಾಸ್ ಡೈಲಾಗ್ಗಳೊಂದಿಗೆ ಒಂದಿಷ್ಟು ಆಕ್ಷನ್ ಸೀಕ್ವೆನ್ಸ್ಗಳು ಇಲ್ಲಿ ನೋಡಲು ಸಿಗಲಿವೆ. ಈ ಟೀಸರ್ನಲ್ಲಿ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ರಿವೀಲ್ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ಜನವರಿ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.